ಫ್ರೆಂಡ್ಸ್ ನಮಸ್ತೆ, ನಾನು ನಿಮ್ಮ ಎ ಕೆ ವಿದ್ಯೆ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಹೊತ್ತಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಸ್ಪೆಷಲ್ ಸೂಪರ್ ಕಾಂಬಿನೇಷನ್ ಆಫ್ ರೊಟ್ಟಿ, ಚಪಾತಿ, ಮುದ್ದ ಆ್ಯಂಡ್ ರೈಸ್. ಈ ಸೀಸನಲ್ಲಿ ಸಿಗುವಂತಹ ಸಮ್ಮರ್ ಸೀಸನಲ್ಲಿ ಸಿಗುವಂತಹ ರಾ ಮ್ಯಾಂಗೋ ಕರಿ ಅಥವಾ ಮಾವಿನಕಾಯಿ ಗೊಜ್ಜು ನೋಡಿ ಸೂಪರಾಗಿ ಬಂದಿದೆ. ಓಳೋಳು ಬರುತ್ತೆ ಬಾಯಿಗೆ, ಸಖತ್ತಾಗಿರುತ್ತೆ. ಈ ಥರ ಮಾಡಿ ಟ್ರೈ ಮಾಡಿ ನೀವು. ಮೊದಲಿಗೆ ಒಂದು ರಾ ಮ್ಯಾಂಗೋ ತೊಗೊಳ್ಳಿ, ಅದನ್ನು ವಾಶ್ ಮಾಡಿ ತೊಗೊಳ್ಳಿ. ನೆಕ್ಸ್ಟು ನಾನು ಕಟ್ ಮಾಡೋ ಥರ ಓಳೋಳು ಕಟ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಇಡೀದು ಬೇಕಂದ್ರೆ ಸ್ವಲ್ಪ 2 ಪೀಸ್ ಮಾಡಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಈ ಥರ ನಾನು ಸಣ್ಣ ಸಣ್ಣದಾಗಿ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ, ತುಂಬ ಬೇಗ ಬೇಯುತ್ತೆ, ಟೈಮ್ ಹಿಡಿಯಲ್ಲ ಇದಕ್ಕೆ. ಹಾಗಾಗಿ ಈ ಥರ ಸಣ್ಣ ಸಣ್ಣ ಮಾಡಿ ಕಟ್ ಮಾಡಿದ್ರೆ ಬೇಗ ಬೇಯುತ್ತೆ. ನೆಕ್ಸ್ಟು ಈಗ ಆಲ್ಮೋಸ್ಟ್ ಎಲ್ಲ ರಾ ಮ್ಯಾಂಗೋ ಕಟ್ಟಾಗಿದೆ. ಈಗ ನೆಕ್ಸ್ಟ್ ಒಂದು ಕುಕ್ಕರಿಗೆ ಹಾಕುವ ಬೇಯಲು. ಈಗ 2 ಗ್ಲಾಸಷ್ಟು ವಾಟರ್ ಹಾಕಿ ಕುಕ್ಕರಿಗೆ. ನೆಕ್ಸ್ಟು ಚೆನ್ನಾಗಿ ಬೇಯೋಕ್ಕೆ ಒಂದು 3 ಡ್ರಾಪ್ಸ್ ಎಣ್ಣೆ ಹಾಕಿ. ನೆಕ್ಸ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ 3-4 ವಿಸಿಲ್ ಬರೋ ತನಕ ಕೂಗಿಸಿ. ಸಣ್ಣ ಉರಿಯಲ್ಲಿ ಇಡೀ ಚೆನ್ನಾಗಿ ಬೇಯುತ್ತೆ ಮಾವಿನಕಾಯಿ. ಹಾಗಾಗಿ ನೋಡಿ ಕುಕ್ಕರ್ ಕೂಗ್ತಾ ಇದೆ. ನೆಕ್ಸ್ಟು ಕುಕ್ಕರ್ ಆಫ್ ಮಾಡಿ 3-4 ತಕ್ಷಣ ಆಫ್ ಮಾಡಿ ಸೈಡಿಗೆ ಇಡಿ. ನೆಕ್ಸ್ಟು ಮೇನ್ ಗೊಜ್ಜಿಗೆ ಸಾಸಿವೆ ಕಾಳು ಮೆಂತ್ಯಕಾಳು ಇಂಪಾರ್ಟೆಂಟ್. ಅದನ್ನು ಈಗ 1 ಟೇಬಲ್ ಸ್ಪೂನ್ ಮೆಂತ್ಯಕಾಳು ಮತ್ತು 1/2 ಟೇಬಲ್ ಸ್ಪೂನ್ ಸಾಸಿವೆನ ಹಾಕಿ ಒಂದು ಪ್ಯಾನಲ್ಲಿ ವಿತೌಟ್ ಆಯಿಲ್ ಫ್ರೈ ಮಾಡುವ. ನೋಡಿ ಸಾಸಿವೆ ಕಾಳನ್ನ ಮೆಂತ್ಯಕಾಳನ್ನ ಫ್ರೈ ಆಗೋ ತನಕ ಬಿಡಿ. ಸಾಸಿವೆ ಚಿಟಪಟ ಅಂದ ತಕ್ಷಣ ಫ್ರೈ ಆಗಿದೆ ಅಂತ ನೋಡಿ. ಈಗ ಸಾಸಿವೆ ಚಿಟಪಟ ಅಂತಿದೆ, ಫ್ರೈ ಆಗಿದೆ. ಈಗ ಅದನ್ನು ಸ್ಟವ್ ಆಫ್ ಮಾಡಿ ಸೈಡಿಗೆ ಇಡಿ. ನೆಕ್ಸ್ಟು ಖಾರಕ್ಕೆ ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಕೊಬ್ಬರಿಯನ್ನು ಹಾಕುವ. ನೆಕ್ಸ್ಟು ಕರಿಬೇವು ಹಾಕುವ. ನೆಕ್ಸ್ಟು 1/2 ಕಪ್ಪಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆನ ಹಾಕುವ. ನೆಕ್ಸ್ಟು ಮೀನು ಖಾರಕ್ಕೆ 2 ಒಣಮೆಣಸಿನಕಾಯಿ ತೊಗೊಂಡಿನಿ, ಅದನ್ನು ಸಹ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಮೆಂತ್ಯ ಸಾಸಿವೆ ಕಾಳನ್ನ ಫ್ರೈ ಮಾಡಿರುವಂತಹ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಗೊಜ್ಜುಗೆ ಬೆಲ್ಲ, ಅದನ್ನು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಅಥವಾ 3 ಟೇಬಲ್ ಸ್ಪೂನ್ ಹಾಕಿದ್ರೆ ಹಿಡಿಯುತ್ತೆ ಮಾವಿನಕಾಯಿ ಗೊಜ್ಜೆಲ್ಲ. ಹಾಗಾಗಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಲ್ಲಿ ಕ್ಲೋಸ್ ಮಾಡಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ತರುವ. ನೆಕ್ಸ್ಟ್ ಒಗ್ಗರಣೆ ಮಾಡಲು ಪಾನ್ನ ಸ್ಟವ್ ಮೇಲೆ ಇಟ್ಟು ಎಣ್ಣೆ ಕಾಯಲು ಬಿಡಿ. ತದನಂತರ ಸಾಸಿವೆಯನ್ನು ಹಾಕಿ, ನೆಕ್ಸ್ಟು ಜೀರಿಗೆಯನ್ನು ಹಾಕಿ 1 ನಿಮಿಷ ಬಿಡಿ ಚಟಪಟ ಅನ್ನಲು. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು, ಹಾಗಾಗಿ ಚಟಪಟ ಅಂತ ಇದೆ ಈಗ. ನೆಕ್ಸ್ಟು ಕರಿಬೇವನ್ನು ಹಾಕಿ ಈಗ ಫ್ರೈ ಆಗಿದೆ ಎಣ್ಣೆಯಲ್ಲೆಲ್ಲ. ಈಗ ಸ್ಟವ್ ಆಫ್ ಮಾಡಿ ಸೈಡಿಗೆ ಇಡುವ. ನೆಕ್ಸ್ಟು ಬೇಯಿಸಿರುವಂತಹ ಕುಕ್ಕರಲ್ಲಿರುವ ಮಾವಿನಕಾಯಿನ ತೆಗೆದು ನೋಡುವ. ನೋಡಿ ಚೆನ್ನಾಗಿ ಎಲ್ಲ ಇದಾಗಿದೆ. ಒಂದು ಸರಿ ಆದೂ ಸ್ಮೂತ್ ಮಾಡೋಕ್ಕೆ, ನೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಮಸಿಗುತ್ತಿ ತೊಗೊಂಡು ಮಾಡಿದ್ದೀನಿ. ನೆಕ್ಸ್ಟ್ ಅದನ್ನು ಸಹ ನೋಡಿ ಎಷ್ಟು ಚೆನ್ನಾಗೆಲ್ಲ ಫುಲ್ಲು ಬೆಂದಿದೆ ಚೆನ್ನಾಗಿ ಮಾವಿನಕಾಯಿ ಸಹ. ನೆಕ್ಸ್ಟು ಕ್ಲೋಸ್ ಮಾಡಿ ಸೈಡಲ್ಲಿರುವ. ನೆಕ್ಸ್ಟು ಸಾಸಿವೆ ಒಗ್ಗರಣೆ ಹಾಕಿರುವಂತಹ ಪಾನ್ ತೊಗೊಳ್ಳಿ. ನೆಕ್ಸ್ಟು ರುಬ್ಬಿರುವಂತಹ ಮಿಕ್ಸಿಯಲ್ಲಿರುವಂತಹ ಖಾರವನ್ನು ಈ ಒಗ್ಗರಣೆಗೆ ಹಾಕುವ. ನೋಡಿ ಹಾಕ್ತಾಯಿದ್ದೀನಿ ಈಗ. ನೆಕ್ಸ್ಟು ಕುಕ್ಕರ್ ಬೇಯಿಸಿರುವಂಥ ಮಾವಿನಕಾಯಿನ ಸಹ ಇದಕ್ಕೆ ಹಾಕುವ. ನೋಡಿ ಹಾಕಿದ್ದೀನಿ. ನೆಕ್ಸ್ಟು ಎರಡನ್ನೂ ಚೆನ್ನಾಗಿ ಕೈಯಾಡಿ ಆ ಮಾವಿನಕಾಯಿ ಮತ್ತು ಖಾರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಸೂಪರಾಗಿದೆ ಮಾವಿನಕಾಯಿ ಗೊಜ್ಜು. ನೋಡಿ ಒಳ್ಳೊಳ್ಳೆ ಸಿಗುತ್ತೆ ಬಾಯಿಗೆ. ಆವಾಗವಾಗ ಚೀಪಿ ಸಿಪ್ಪೆ ಬೇಕಾದ್ರೆ ತಿನ್ಬೋದು, ಇಲ್ಲ ಸೈಡಿಗೆ ಇಡ್ಬೋದು. ಹಾಗಾಗಿ ಚೀಪಿ ಸಹ ಇಲ್ಲಿ ಸೈಡಿಗೆ ಇಡ್ಬೋದು, ತಿನ್ಬೋದು. ಒಂದು ಬೌಲಿಗೆ ಟ್ರಾನ್ಸ್ಫರ್. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. Thank you for watching this video. Thank you for all and support me like anything forever. Thank you so much.